मात्रे नमः ओं मातृभ्यो नमः ओं पित्रे नमः ओं पितृभ्यो नमः ओं गुरुभ्यो नमः ओं आचार्येभ्यो नमः ओं महागणपतये नमः ओं कुलदेवता भूदेवी सहित लक्ष्मीनारायणाय नमः ओं उमामहेश्वराभ्यां नमो नमः. ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ಮಿತ್ರರೇ, ತಮಗೆಲ್ಲರಿಗೂ ಕೂಡ ಆಶ್ವಯುಜ ಮಾಸಕ್ಕೆ ಆತ್ಮೀಯ ಸ್ವಾಗತ. ನವರಾತ್ರಿ, ವಿಜಯದಶಮಿ, ನರಕ ಚತುರ್ದಶಿ, ಬಲೀಂದ್ರ ಪೂಜಾ, ವಾಲ್ಮೀಕಿ ಜಯಂತಿ ಎಲ್ಲ ಶುಭ ಪರ್ವಗಳ ಶುಭಾಶಯಗಳು. ಈ ಆಶ್ವಯುಜ ಮಾಸದಲ್ಲಿ ಬುಧ ಮತ್ತು ರವಿಗ್ರಹರಿಂದ ತುಲಾ ಸಂಕ್ರಮಣ 2/10/25ರಂದು ಬುಧ ಗ್ರಹವು, 17/10/25ರಂದು ರವಿಗ್ರಹವು ಕನ್ಯಾ ರಾಶಿಯಿಂದ ತುಲಾವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಗುರುಗ್ರಹವು 18/10/25ರಂದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ. ಹಾಗೆಯೇ ಶುಕ್ರ ಗ್ರಹವು 9/10/25ರಂದು ಸಿಂಹ ರಾಶಿಯಿಂದ ಕನ್ಯಾ ರಾಶಿಯನ್ನು ಪ್ರವೇಶಿಸ್ತಾ ಇದ್ದಾರೆ. ಹಾಗೆಯೇ 7/10/25ರಂದು ಪೂರ್ಣಿಮಾ ರೇವತಿ ನಕ್ಷತ್ರದಿಂದ ಪ್ರಾರಂಭಗೊಂಡು ಅಶ್ವಿನಿ ನಕ್ಷತ್ರದಲ್ಲಿ ಕೊನೆಗೊಳ್ಳುವ ಪೌರ್ಣಿಮೆ ಆಶ್ವಯುಜ ಮಾಸಕ್ಕೆ ಕಾರಕವಾಗಿ ಮೀನರಾಶಿ ಮತ್ತು ಮೇಷರಾಶಿಯ ಮಧ್ಯಭಾಗದಲ್ಲಿ ಪೌರ್ಣಿಮೆಯ ಸಂಭವ. ಅದೇ ರೀತಿಯಾಗಿ ಅದೇ ದಿನ ಆದಿಕವಿ ವಾಲ್ಮೀಕಿಯ ಜಯಂತಿ ಕೂಡ. ಹಾಗೆಯೇ ಅಮಾವಾಸ್ಯೆಯು ಕೂಡ 21/10/25ರಂದು ಚಿತ್ತಾ ನಕ್ಷತ್ರದಲ್ಲಿ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇರತಕ್ಕಂತಹ ಚಂದ್ರನಿಂದ ಕನ್ಯಾ ಮತ್ತು ತುಲಾ ರಾಶಿಯ ಮಧ್ಯಭಾಗದಲ್ಲಿ ಈ ಒಂದು ಅಮಾವಾಸ್ಯೆ ಘಟಿಸುತ್ತಿದೆ. ಕರ್ಕಾಟಕ ರಾಶಿಯ ಅಧಿಪತಿಯಾದಂತಹ ಚಂದ್ರನು ಭಾಗ್ಯದಿಂದ ದಶಮಕ್ಕೆ ರೇವತಿ ನಕ್ಷತ್ರದಿಂದ ಪ್ರಾರಂಭಿಸಿ ಅಶ್ವಿನಿ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾ ಪೌರ್ಣಿಮೆಯನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಆಶ್ವಯುಜ ಮಾಸಕ್ಕೆ ಕಾರಕನಾಗ್ತಾ ಇರುವಂತಹ ಚಂದ್ರನು ಭಾಗ್ಯದಿಂದ ದಶಮಕ್ಕೆ ಪ್ರವೇಶದಿಂದ ಅತ್ಯಂತ ಉತ್ತಮವಾದ ಮಹಾಯೋಗ, ಕರ್ಕಾಟಕ ರಾಶಿಯವರಿಗೆ ಮಹಾ ತಿರುವೊಂದು ಈ ಜೀವನದಲ್ಲಿ ಜೀವನದ ಅತಿ ದೊಡ್ಡ ಬದಲಾವಣೆಯ ಸಂಕೇತವನ್ನು ಕೊಡ್ತಾ ಇದೆ. ಹಾಗೆಯೇ ಗುರುವು ವೇದದಿಂದ ರಾಶಿಗೆ ಭಾಗ್ಯಾಧಿಪತಿಯಾದಂತಹ ಗುರುವು ಪ್ರವೇಶ ಮಾಡ್ತಾ ಇರುವಂಥದ್ದು, ಉಚ್ಚಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇರುವಂತಹ ಗುರುವಿನಿಂದ ಕರ್ಕಾಟಕದಲ್ಲಿ ಉಚ್ಚಸ್ಥಾನದಲ್ಲಿ ಗುರುವಿನ ಒಂದು ಸನ್ನಿಧಾನ ಮತ್ತು ಪೌರ್ಣಿಮೆ ಆ ಒಂದು ಮೇಷರಾಶಿಯಲ್ಲಿ ದಶಮದಲ್ಲಿ ಭಾಗ್ಯದಿಂದ ಮೇಷರಾಶಿಗೆ ಪ್ರವೇಶ ಮಾಡುವ ಚಂದ್ರಮ ರಾಶಿಯ ಅಧಿಪತಿ. ಇದೊಂದು ಮಹಾಸುಯೋಗ, ಇದು ಅಸಾಧಾರಣ ಯೋಗ ಕೂಡ ಹೌದು. ಗುರು ಚಂದ್ರ ಆ ಗಜಕೇಸರಿಯ ಒಂದು ಸ್ಥಿತಿಗತಿಗಳೇನಿದ್ದಾವೆ, ಇದು ಲಭ್ಯವಾಗುವಂಥ ಮಹಾಯೋಗ ಆತ್ಮಬಲ ಮತ್ತು ಮನೋಬಲದ ಆಧಿಕ್ಯತೆಯಿಂದ ಮಾಡುವ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು. ಕನ್ನಡದ ಗಾದೆಯಂತೆ ಮುಟ್ಟಿದ್ದೆಲ್ಲ ಬಂಗಾರ ಎನ್ನುವಂತಹ ಯೋಗ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಖಂಡಿತವಾಗಿಯೂ ಲಭ್ಯವಾಗಲಿಕ್ಕಿದೆ. ಈಗಾಗಲೇ ಗುರುವು ವೇದದಲ್ಲಿರುವುದರಿಂದಾಗಿ ದೈವಬಲದ ಕೊರತೆ ಇರುವಂತಹ ಈ ಒಂದು ರಾಶಿಯವರಿಗೆ ಈ ಕರ್ಕಾಟಕಕ್ಕೆ ಗುರು ಪ್ರವೇಶವಾದಾಗಿನಿಂದ ಆ ಕುಲದೇವತಾ ಆರಾಧನೆಯ ಸಂಪೂರ್ಣ ಫಲ ಸಿಗುವ ಮೂಲಕವಾಗಿ ದೈವಬಲ ನಿಮ್ಮ ಜೊತೆಗೆ, ನಿಮ್ಮ ಪಕ್ಕದಲ್ಲೇ ದೇವರು 24 ಗಂಟೆ ನೀವು ನಂಬಿದ ದೇವರು ಇರುವಂತೆ ಭಾಸವಾಗುವ ಗ್ರಹಸ್ಥಿತಿಗಳು. ಯಾರ್ಯಾರೆಲ್ಲ ಈ ಒಂದು ಅಧ್ಯಾತ್ಮ ಚಿಂತನೆಯಲ್ಲಿದ್ದಾರೋ, ತಾಯಿ ತಂದೆಗೆ ನಿತ್ಯ ನಮಸ್ಕಾರ ಮಾಡಿ ಗುರು ಗಣಪತಿ ಕುಲದೇವರನ್ನು ಆರಾಧನೆ ಮಾಡುವಂತಹ ಕರ್ಕಾಟಕ ರಾಶಿಯವರಿದ್ದಾರೋ ಅವರ ಪಕ್ಕದಲ್ಲೇ ನಿಂತು ಸರಿಯಾದಂತಹ ದೇವರ ರೂಪದಲ್ಲಿ ಬರುವಂತಹ ನಿಮ್ಮ ಸಹಯೋಗಿಗಳಿರ್ಬೋದು, ಬೇರೆಯವರು ಯಾರೇ ಇರ್ಬೋದು, ಸಮಯಕ್ಕೆ ತಕ್ಕಂತೆ ಮಾರ್ಗದರ್ಶನ ಕೊಡ್ತಾರೆ, ಸಹಕಾರ ಕೊಡುವಂತಹ ಯೋಗ ಎಲ್ಲವೂ ಕೂಡ ಈ ಗುರು ಮತ್ತು ಚಂದ್ರರಿಂದ ಉಂಟಾಗುವಂಥದ್ದು ಅತಿ ದೊಡ್ಡ ವಿಷಯ. ಹಾಗೆಯೇ ಈ ಚಂದ್ರನು ಅಮಾವಾಸ್ಯೆಯನ್ನು ಕೂಡ ಈ ಚತುರ್ಥದ ಸ್ಥಿತಿಗತಿಗಳಲ್ಲಿ ಚಿತ್ತಾ ನಕ್ಷತ್ರದಲ್ಲಿ ಕನ್ಯಾ ರಾಶಿಯಿಂದ ತುಲಾ ರಾಶಿಯತ್ತ ಹೋಗುವ ಸಂದರ್ಭದಲ್ಲಿ ಅಮಾವಾಸ್ಯೆ ದ್ವಿತೀಯಾಧಿಪತಿಯೊಂದಿಗೆ ಸ್ವಾಭಾವಿಕವಾಗಿ ಆಗ್ತಾ ಇರುವಂಥದ್ದು. ತೃತೀಯಾಧಿಪತಿಯ ಜೊತೆಗೆ ಆಗುವಂಥ ಈ ಅಮಾವಾಸ್ಯೆ ಅತ್ಯಂತ ದೊಡ್ಡ ಯೋಗದೊಂದಿಗೆ ದಶಮದ ಅಧಿಪತಿ ಮತ್ತು ಪಂಚಮದ ಅಧಿಪತಿಯಾದ ಕುಜನ ಸಮೀಪದಲ್ಲಿಯೇ ಈ ಒಂದು ಅಮಾವಾಸ್ಯೆ ಚಂದ್ರನಿಂದ ಉಂಟಾಗತಕ್ಕಂಥದ್ದು ಕೂಡ ಅತಿ ದೊಡ್ಡ ಯೋಗ. ಈ ಚಂದ್ರನು ಮೇಷ ಮತ್ತು ತುಲಾ ರಾಶಿಯ ಅಂದರೆ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶದ ಭಾಗ ಮತ್ತು
ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಹೋಗುವಂಥ ಭಾಗದಲ್ಲಿ ಇರುವಂತಹ ಒಂದು ವಿಶೇಷವಾದ ಅವಸ್ಥೆ ಇದಾಗಿರುತ್ತೆ. ಹಾಗಾಗಿ ಈ ಒಂದು ವಿಶೇಷ ಅವಸ್ಥೆ ಎನ್ನುವಂಥದ್ದೇನಿದೆ ಅತ್ಯುತ್ತಮವಾದಂತಹ ಯೋಗ ಮಹಾಯೋಗವಾಗಿ ಕಂಡುಬರ್ತಾ ಇದೆ. ಇಲ್ಲಿ ನಾವು ಗ್ರಹಿಸುವಂಥದ್ದೇನು ಅಂತಂದರೆ, ಹೇಗೆ ಒಂದು ಹೊಸ ಸಂವತ್ಸರ ಪ್ರಾರಂಭವಾಗುವಾಗ ಅಮಾವಾಸ್ಯೆ ಎನ್ನುವುದು ಮೀನರಾಶಿಯ ಸಮೀಪದಲ್ಲೂ, ಪೌರ್ಣಿಮೆ ಎನ್ನುವುದು ಚಿತ್ತಾ ನಕ್ಷತ್ರದಲ್ಲಿ ಆದಂತಹ ಪೌರ್ಣಿಮೆಯಿಂದ ಚೈತ್ರ ಮಾಸ ಪ್ರಾರಂಭವಾಗತ್ತೆ. ಈಗ ಅದೇ ಚಿತ್ತಾ ನಕ್ಷತ್ರದಲ್ಲಿ ಈಗ ಅಮಾವಾಸ್ಯೆ ಇರುವಂಥದ್ದು. ಅರ್ಧ ಮಾಸದ ಯೋಗದಲ್ಲಿ ಚಂದ್ರನು ಅರ್ಧ ಮಾಸವನ್ನು, ಈ ಒಂದು ಅರ್ಧ ಸಂವತ್ಸರವನ್ನು ಸೃಷ್ಟಿ ಮಾಡಿರುವಂಥದ್ದು. ಸಂವತ್ಸರದ ಅರ್ಧ ಸಂವತ್ಸರವಾಗಿ ಗೋಚರವಾಗ್ತಾ ಇದೆ. ಈ ಒಂದು ಸಂವತ್ಸರದ ಅರ್ಧ ಭಾಗದಿಂದ ನಿಮಗೆ ಉನ್ನತಿಯ ಹೆಜ್ಜೆ, ಅತಿ ದೊಡ್ಡ ದೊಡ್ಡ ಹೆಜ್ಜೆಗಳಾಗಿ ಕಂಡುಬರುವಂಥ ಲಕ್ಷಣಗಳು. ವಿಶಾಲ ಮನೋಭಾವನೆಯಾದಂತಹ ಕರ್ಕಾಟಕ ರಾಶಿಯವರಿಗೆ, ನಿಸ್ವಾರ್ಥ ಇರುವಂತಹ ಕರ್ಕಾಟಕ ರಾಶಿಯವರಿಗೆ, ಸಹನೆ ಮತ್ತು ಶಾಂತಿಯಿಂದ ಮನಸ್ಥಿತಿಯನ್ನು ಇಟ್ಟುಕೊಳ್ಳುವಂತಹ ಕರ್ಕಾಟಕ ರಾಶಿಯವರಿಗೆ ಇದು ಅತಿ ದೊಡ್ಡ ಲಾಭದಾಯಕವಾದ ಮಾಸ. ಇನ್ನು ದ್ವಿತೀಯದಲ್ಲಿ ಕೇತು ಇರುವುದರಿಂದಾಗಿ ಅನೇಕ ಕುಟುಂಬ ಕ್ಷೇತ್ರಗಳ ದೋಷಗಳು, ಹಣಕಾಸಿನ ಕ್ಷೇತ್ರಗಳಲ್ಲಿ ಗೊಂದಲ ಉಂಟಾದರೂ ಕೂಡ ಚತುರ್ಥದಲ್ಲಿಯ ರವಿ ಪ್ರವೇಶ ಎನ್ನುವಂಥದ್ದು ಅತಿ ಉತ್ತಮವಾದ ಯೋಗವನ್ನು ಕೊಡುತ್ತೆ. ಪಿತೃವರ್ಗದ ಆಶೀರ್ವಾದದ ಮೂಲಕವಾಗಿ ಅನೇಕ ಪಿತೃವರ್ಗಕ್ಕೆ ಸಂಬಂಧಪಟ್ಟ ಕುಟುಂಬದ ದೋಷಗಳು ನಿವಾರಣೆಯಾಗುವ ಯೋಗ ಕೂಡ ಇದರಿಂದ ಬರುತ್ತೆ. ಅನೇಕ ಕೋರ್ಟ್ ವ್ಯಾಜ್ಯ ಇತ್ಯಾದಿಗಳಿದ್ದಲೂ ಕೂಡ ಒಂದು ರೀತಿಯ ವಿಘ್ನಗಳು ಕಂಡು ಬಂದರೂ ಮತ್ತು ಆ ಗಣಪತಿ ಆರಾಧನೆಯನ್ನು ಮಾಡಿದರೆ, ಶಿವಾರಾಧನೆಯನ್ನು ಮಾಡಿದರೆ ಅಂತಹ ವ್ಯಾಜ್ಯಗಳಲ್ಲೂ ಯಶಸ್ಸು ಸಿಗುವ ಮಹಾಯೋಗ. ತೃತೀಯಾಧಿಪತಿಯು ಕೂಡ ಚತುರ್ಥದಲ್ಲಿ ಇರತಕ್ಕಂಥದ್ದು, ಬುಧನು ಚತುರ್ಥದಲ್ಲಿ ಗೋಚರವಾಗ್ತಾ ಇರುವಂಥದ್ದು. ಎಚ್ಚರಿಕೆಯ ಮಾತುಗಳನ್ನು ಆಡಬೇಕು. ಆಡುವ ಮಾತುಗಳು ಅತಿ ಮುಖ್ಯವಾಗಿ ಗಮನ ಇಟ್ಟು ಮಾತನಾಡುವುದು ಒಳ್ಳೆಯದು. ಅಸ್ಥಾನದಲ್ಲಿರುವ ಬುಧನಿರುವುದರಿಂದ ಆಂಜನೇಯನ ಆರಾಧನೆಯನ್ನು ಮಾಡಿಕೊಂಡು ಮಾತುಕತೆಗಳಲ್ಲಿ, ವ್ಯವಹಾರಗಳಲ್ಲಿ ಯಶಸ್ಸನ್ನು ಪಡೆಯಬಹುದು. ಅದೇ ರೀತಿಯಾಗಿ ತೃತೀಯದಲ್ಲೇ ಶುಕ್ರನು ನೀಚನಾಗಿರುವುದರಿಂದಾಗಿ ಆ ಬುಧನು ಚತುರ್ಥಕ್ಕೆ ಪ್ರವೇಶ ಮಾಡಿರುವುದರಾಗಿ ಲಕ್ಷ್ಮೀನಾರಾಯಣನ ಆರಾಧನೆ ನಿಮಗೆ ತುಂಬ ಒಳ್ಳೆಯದನ್ನು, ಮಾತುಕತೆಯಲ್ಲಿ, ವ್ಯವಹಾರಗಳಲ್ಲಿ ಒಳ್ಳೆಯದನ್ನು ಮಾಡಬಲ್ಲದು. ಲಕ್ಷ್ಮೀನಾರಾಯಣನ ನಿತ್ಯ ಅಷ್ಟೋತ್ತರ ಇತ್ಯಾದಿಗಳಿಂದ ನಮ್ಮ ಯೂಟ್ಯೂಬಲ್ಲಿ ಹೋದರೆ, ಆ ಪ್ಲೇಲಿಸ್ಟಲ್ಲಿ ಹೋದರೆ ಖಂಡಿತವಾಗಿಯೂ ಶುಕ್ರವಾರದ ಲಕ್ಷ್ಮಿ ಎನ್ನುವಂತಹ ಒಂದು ಪ್ಲೇಲಿಸ್ಟಲ್ಲಿ ಕೊನೆಯದಾಗಿ ಅಲ್ಲಿ ಅಷ್ಟೋತ್ತರ ಸಿಗುತ್ತೆ. ಅದನ್ನು ಹಚ್ಚಿಕೊಂಡು ಅದನ್ನು ಪ್ಲೇ ಮಾಡಿಕೊಂಡು ನೀವು ನಿತ್ಯ ಸಂಜೆ ಅಷ್ಟೋತ್ತರವನ್ನು ಮಾಡ್ತಾ ಆ ಕುಂಕುಮವನ್ನು ಹಣೆಗೆ ಧರಿಸುವ ಮೂಲಕವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಅತಿ ಸುಲಭವಾಗಿ, ಅಲ್ಲಿಗೆ ತೊಂದರೆ ಆಗುವುದನ್ನು ತಡೆ ಹಿಡಿದು ಅತಿ ಸುಲಭವಾಗಿ ಪಡೆಯಬಹುದು. ಅದೇ ರೀತಿಯಾಗಿ ಶೇರ್ ಮಾರ್ಕೆಟ್ ಇತ್ಯಾದಿಗಳಲ್ಲೂ ಅತಿ ಯಶಸ್ಸನ್ನು ಕಾಣುವ ಎಲ್ಲ ಯೋಗಗಳು ಗುರು ಮಾರ್ಗದರ್ಶನ, ಸರಿಯಾದವರ ಮಾರ್ಗದರ್ಶನ ಇದ್ದರೆ ಖಂಡಿತ ಸಾಧ್ಯ. ನಿಮ್ಮ ಜಾತಕದ ರೀತಿಯಲ್ಲಿ ಯಾವ ಆರಾಧನೆ ಯಾವ ರೀತಿಯಾಗಿ ಮಾಡಿದಾಗ ಈ ಎಲ್ಲ ಫಲಗಳನ್ನು ಲಭಿಸಿಕೊಳ್ಳಬಹುದು ಮತ್ತು ಜಾತಕ ಇಲ್ಲದವರು ಕೂಡ ಪ್ರಶ್ನೆ ಮಾರ್ಗದ ಮೂಲಕ ಚಿಂತಿಸಿಕೊಳ್ಳಬಹುದು. ಇನ್ನು ಚತುರ್ಥದಲ್ಲಿರ್ತಕ್ಕಂತಹ ಬುಧ, ಕುಜ, ರವಿ ಮೂರು ಕೂಡ ಅಸ್ಥಾನದಲ್ಲಿ ಗೋಚರವಾಗುವುದರಿಂದ ಆರೋಗ್ಯದ ಕಡೆ ಬಗ್ಗೆ ಹೆಚ್ಚಿನ ಗಮನ ಬೇಕಾಗತ್ತೆ. ಹಾಗೆಯೇ ದಶಮದ ಅಧಿಪತಿ ಕುಜ ಚತುರ್ಥದಲ್ಲಿದ್ದರೂ ಅಲ್ಲಿ ಕುಜಚಂದ್ರ ದೃಷ್ಟಿಯಿಂದ ಶಶಿಮಂಗಲ ಯೋಗ ಪೌರ್ಣಿಮೆಯಿಂದ ಸೃಷ್ಟಿಯಾಗುತ್ತಿರುವುದರಿಂದ ಅತ್ಯುತ್ತಮವಾದ ಫಲವೇ ಭೂಕ್ಷೇತ್ರ ಮತ್ತು ಬಂಗಾರ ಇತ್ಯಾದಿಗಳಲ್ಲಿ ಕಂಡುಬರ್ತದೆ. ಭೂ ವ್ಯವಹಾರಗಳಲ್ಲಿ ಯಶಸ್ಸು ಕಂಡುಬರುವುದಾದರೂ ಕೂಡ ನಿಮ್ಮ ಜಾತಕಕ್ಕೆ ತಕ್ಕಂತೆ ಪರಿಶೀಲನೆ ಅಗತ್ಯವಿರುತ್ತೆ. ಶುಕ್ರ ನೀಚತ್ವದಿಂದಾಗಿ ಕೆಲವು ಕಡೆ ಭೂ ವ್ಯವಹಾರದಲ್ಲಿ ತೊಂದರೆಯಾಗುವ ಲಕ್ಷಣಗಳಿದೆ. ನಿಮ್ಮ ಜಾತಕ ಕೂಡ ಅದಕ್ಕೆ ಅತ್ಯಂತ ಅಗತ್ಯ ಆಗುತ್ತೆ. ಇಲ್ಲ ಪ್ರಶ್ನೆ ಮಾರ್ಗದಿಂದ ವ್ಯಕ್ತಿಯ ಭಿನ್ನತ್ವದಂತೆ ವ್ಯವಹಾರದಲ್ಲಿ ಭಿನ್ನತೆ ಉಂಟಾಗುತ್ತೆ, ಯೋಗಗಳಲ್ಲಿ ಭಿನ್ನತೆ ಉಂಟಾಗುವುದರಿಂದ ಪ್ರಶ್ನೆ ಮಾರ್ಗದ ಅನುಸರಣೆ ಅತ್ಯಂತ ಅಗತ್ಯವಾಗಬಹುದು. ಪಂಚಮಾಧಿಪತಿಯಾದ ಕುಜನು ಚತುರ್ಥದಲ್ಲಿರುವುದರಿಂದ ಅಧ್ಯಯನದಲ್ಲಿ ಸ್ವಲ್ಪ ಹಿನ್ನಡೆ ಕಂಡರೂ ಕೂಡ ಗುರುವಿನ ಒಂದು ಪ್ರಾಬಲ್ಯತೆಯಿಂದ, ಚಂದ್ರನ ಪ್ರಾಬಲ್ಯತೆಯಿಂದ ಅತಿ ದೊಡ್ಡ ವಿದ್ಯಾ ಸಾಧನ ಯೋಗ ಮಾಡುವಂಥ ಸಾಧನೆಯನ್ನು, ವಿದ್ಯೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡ್ತಕ್ಕಂಥ ಯೋಗ ಕೂಡ ಆಶ್ವಯುಜ ಮಾಸದಲ್ಲಿ ವಿದ್ಯಾರ್ಥಿಗಳಿಗೆ ಕಂಡುಬರುತ್ತೆ. 6ನೇ ಮನೆಯ ಅಧಿಪತಿ ಆದಂಥವನು ವ್ಯಯದಲ್ಲಿದ್ದು ಮತ್ತೆ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವುದರಿಂದ ಕೆಲವು ಶತ್ರುಗಳು ಮತ್ತೆ ಹುಟ್ಟಿಕೊಳ್ಳಬಹುದು. ನಿಮ್ಮ ಯಶಸ್ಸನ್ನು ನೋಡಿ ದೃಷ್ಟಿದೋಷವಾಗುವಂಥ ಯೋಗಗಳು ಕಂಡುಬರ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ ಜನರಲ್ಲಿ ಒಳ್ಳೆಯ ಮಾತುಗಳನ್ನು ಮಾತ್ರ ಆಡಿ ಯಶಸ್ಸನ್ನು ಗಳಿಸಿದಲ್ಲಿ ಅದನ್ನು ಜನರೊಡನೆ ಆತ್ಮೀಯರಲ್ಲಿ ಸಂಭ್ರಮಿಸಿ ಉಳಿದವರಲ್ಲಿ ಸ್ವಾಭಾವಿಕ ಮನುಷ್ಯರಂತೆ ವ್ಯವಹರಿಸುವುದು ಈ ದೃಷ್ಟಿದೋಷದಿಂದ ದೂರ ಆಗುವುದಕ್ಕಿರುವ ಒಂದು ಮಾರ್ಗ ಕೂಡ ಹೌದು. ಸಪ್ತಮಾಧಿಪತಿಯಾದಂತಹ ಶನೈಶ್ವರನು ಭಾಗ್ಯದಲ್ಲಿರುವುದು ಪತ್ನಿ ಅಥವಾ ಪತಿಯರಿಗೆ ಅತ್ಯುತ್ತಮವಾದ ಯೋಗ. ಕರ್ಕಾಟಕ ರಾಶಿಯವರಿಗೆ ಅನ್ಯೋನ್ಯ ಸಾಮರಸ್ಯತೆ ಇದ್ದು ಅತ್ಯುತ್ತಮವಾದ ಲಾಭದಾಯಕವಾದಂತಹ ವ್ಯವಹಾರಗಳು,
ಕಂಡುಬಂದು ಪ್ರೇಮಿಗಳಲ್ಲೂ ನಿಧಾನಗತಿಯ ಯಶಸ್ಸುಗಳು ಕಂಡುಬರಬಹುದು. ಅಷ್ಟಮದಲ್ಲಿ ರಾಹು ಇರುವುದರಿಂದ ನಿಮ್ಮ ಜಾತಕಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಕೆಲವರಿಗೆ ಕಂಟಕ ಯೋಗ ಕೂಡ ಇದ್ದರೂ ಇರಬಹುದು. ಸರಿಯಾದ ಪರಿಶೀಲನೆ, ಒಮ್ಮೆ ಜಾತಕ ಇಲ್ಲದಿದ್ದವರಿಗೆ ಪ್ರಶ್ನೆಶಾಸ್ತ್ರದ ಮೂಲಕ ಕಂಟಕಾದಿಗಳು ಇದೆಯೇ ಎಂಬುದಾಗಿ ಪ್ರಶ್ನಿಸಿ ತಿಳಿದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನು ದಶಮದಲ್ಲಿ ಇರತಕ್ಕಂತಹ ಶನೈಶ್ಚರನು ಸಪ್ತಮಾಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿ ಇರುವುದರಿಂದ ಉದ್ಯೋಗದಲ್ಲಿ ನಿರಂತರ ದೀರ್ಘಕಾಲಿಕವಾದ ಅತ್ಯುತ್ತಮವಾದ ಉದ್ಯೋಗ, ಆಳವಾದ ಜ್ಞಾನವನ್ನು ಪಡೆದು ಮಾಡ್ತಕ್ಕಂತಹ ಮಹಾ ಯಶಸ್ಸು, ಉದ್ಯೋಗದಲ್ಲಿ ಅತಿ ದೊಡ್ಡ ಯಶಸ್ಸು ಸಿಗುವ ಯೋಗ. ಈಗಾಗಲೇ ಹೇಳಿದಂತೆ ಚಂದ್ರನು ರಾಶಿಧಿಪತಿಯು ಅಲ್ಲಿ ಮೇಷರಾಶಿಗೆ ಪ್ರವೇಶ ಮಾಡ್ತಾ ಅಶ್ವಿನಿ ನಕ್ಷತ್ರದಲ್ಲಿ ಪೌರ್ಣಿಮೆಯನ್ನು ಸೃಷ್ಟಿಸಿ ಆಶ್ವಯುಜ ಮಾಸಕ್ಕೆ ಕಾರಕನಾಗಿ ಆಶ್ವಯುಜ ಮಾಸದ ಎಲ್ಲ ಈ 12 ರಾಶಿಗಳಿಗೂ ಕೂಡ ಫಲ ಕೊಡುವ ಚಂದ್ರಮನು ನಿಮಗೆ ಅತ್ಯಂತ ಉತ್ತಮ ಫಲವನ್ನು ಎಲ್ಲ ರಾಶಿಗಿಂತ ಹೆಚ್ಚಿಗೆ ಕೊಡುವಂಥ ಸಾಧ್ಯತೆ ಇದ್ದು ಮಾನಸಿಕವಾದ ಅತಿ ಉಲ್ಲಾಸ ಕಂಡುಬರುವಂಥ ಲಕ್ಷಣ. ಏಕಾದಶಾಧಿಪತಿಯಂತಹ ಶುಕ್ರನು ನೀಚತ್ವವನ್ನು ಹೊಂದಿ ತೃತೀಯದಲ್ಲಿರುವುದರಿಂದ ಅನೇಕ ಮಾತುಕತೆಗಳಲ್ಲಿ ಹಿನ್ನಡೆಯಾಗುವ ಲಕ್ಷಣಗಳಿದೆ. ಹಾಗಾಗಿ ಆ ಲಕ್ಷ್ಮೀನಾರಾಯಣನ ಆರಾಧನೆ ಅತ್ಯುತ್ತಮ. ದ್ವಾದಶಾಧಿಪತಿಯಾದಂತಹ ಬುಧನೂ ಅಸ್ಥಾನದಲ್ಲಿ ಚತುರ್ಥದಲ್ಲಿ ಕಂಡುಬರುವುದರಿಂದ ಆಂಜನೇಯನ ಆರಾಧನೆಯನ್ನು ಮಾಡಿ, ಗುರುವಿನ ಆರಾಧನೆಯನ್ನು ಮಾಡ್ತಾ ಉತ್ತಮ ಸಂಸ್ಕಾರಯುಕ್ತ ಪದ ಬಳಕೆಯನ್ನು ಮಾಡುವ ಮೂಲಕವಾಗಿ ನಿಮ್ಮ ವ್ಯವಹಾರದಲ್ಲಿ ಯಶಸ್ಸನ್ನು ಗಳಿಸಬಹುದು. ಅನೇಕ ವಿಧವಾಗಿ ಚಿಂತನೆ ಮಾಡದೆ ಆಂಜನೇಯನ ಆರಾಧನೆಯನ್ನೇ ಮಾಡುವ ವ್ಯವಹಾರವು ಕೆಲವೊಮ್ಮೆ ನಷ್ಟಕ್ಕೆ ಕಾರಣವಾಗಬಹುದು. ಹಾಗಾಗಿ ಆಂಜನೇಯ ಆರಾಧನೆ, ಲಕ್ಷ್ಮೀನಾರಾಯಣ ಆರಾಧನೆ, ಗುರು ಆರಾಧನೆ ಮಾಡಿದವರ ವ್ಯವಹಾರ ಯಶಸ್ಸಾಗುವಂತಹ ಎಲ್ಲ ಸಂಪೂರ್ಣ ಲಕ್ಷಣ ಕರ್ಕಾಟಕ ರಾಶಿಯವರಿಗೆ ಲಭ್ಯವಾಗುತ್ತಿರುವುದು ಆಶ್ವಯುಜ ಮಾಸದ ಮಹಾಕೊಡುಗೆ. ಈ ವಿಶ್ವಾವಸು ಸಂವತ್ಸರದ ಆಶ್ವಯುಜ ಮಾಸ ನಿಮಗೆ ಅತ್ಯಂತ ಶುಭದಾಯಕವಾಗುತ್ತದೆ ಎನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ. ಆಶ್ವಯುಜ ಮಾಸ ನಿಮಗೆ ಸಂಪೂರ್ಣವಾಗಿ ಉತ್ತಮ ಫಲವನ್ನು ನೀಡಿ ಉತ್ತಮವಾದ ಜೀವನದ ತಿರುವು ಉಂಟಾಗಿ ಜೀವನದಲ್ಲಿ ಸಂಪೂರ್ಣ ಯಶೋಮಯ ಮಾರ್ಗ ನಿಮ್ಮದಾಗಲಿ ಎಂಬುದಾಗಿ ದೇವರಲ್ಲಿ ನಾವು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಆಶ್ವಯುಜ ಮಾಸದ ಮುಖ್ಯವಾದ ಸಂದೇಶ ಹೇಳುವ ಮೊದಲು ಒಂದೆರಡು ಮಾತುಗಳು. ಮಿತ್ರರೇ, ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿಯ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ. ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಾಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ. ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ, ಹತಾಶಗಳು ಹೆಚ್ಚುತ್ತಿದ್ದು ಸಂಸ್ಕಾರದ ಪ್ರಮಾಣವೂ ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ. ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಕಹಿ ಸತ್ಯ. ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ. ಅವರು ಖಂಡಿತ ಕೆಟ್ಟವರಲ್ಲ. ಅವರು ನಿಮ್ಮ ಮಕ್ಕಳು ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ. ಸರಿಯಾದ ಅರಿವು ಮೂಡಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ. ಬನ್ನಿ, ಕೈ ಜೋಡಿಸಿ. ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ. ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.